ನಮಸ್ಕಾರ ಫ್ರೆಂಡ್ಸ್, ರುಕ್ಮಿಣಿ ಬ್ಲಾಗಿಗೆ ಸ್ವಾಗತ. ನಾನು ನೋಡ್ರಿ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ಬೀಟ್ರೂಟ್ ಮತ್ತು ಕ್ಯಾರೆಟ್ ಹಲ್ವಾ. ಫಸ್ಟಿಗೆ ಒಂದು 4 ಕ್ಯಾರೆಟು ಮತ್ತು ಒಂದು ಚಿಕ್ಕದು ಬೀಟ್ರೂಟು ತುರ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಕಡಾಯಿಗೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಹುರಿತಾ ಇದ್ದೀನಿ. ತುಪ್ಪ ಸೇರಿಸಿದೆ. ಈಗ ಕ್ಯಾಮ್ರಾನ ಸ್ಟಾರ್ಟ್ ಮಾಡಿದೆ. ನಾನು ಒಂದು ಸ್ವಲ್ಪ ಬಿಸಿ ಆದಮೇಲೆ 1 ಗ್ಲಾಸ್ ಅಷ್ಟು ಹಾಲು ಹಾಕ್ಕೋಬೇಕು. ಇದಕ್ಕೆ ಇನ್ನೂ ಒಂದು ಸ್ವಲ್ಪ ತುಪ್ಪ ಹಾಕ್ಕೋತೀನಿ ಮೆತ್ತಗಾಗೋಕ್ಕೆ. ಒಂದು 4 ಕ್ಯಾರೆಟ್ ತೊಗೊಂಡಿದ್ದೆ, ಮೀಡಿಯಮ್ ಸೈಜದು ಇದ್ದು. ಒಂದು ಚಿಕ್ಕದು ಬೀಟ್ರೂಟ್ ತೊಗೊಂಡಿದ್ದೀನಿ. ಅದು ಬೀಟ್ರೂಟ್ ಏನು ಮಾಡಿದೆ, ಕ್ಯಾರೆಟ್ಗೂ ತನ್ನ ಕಲರ್ ಕೊಟ್ಬಿಟ್ಟಿದೆ. ನೋಡಿರಿ ಹೆಂಗಾಗ್ಯದ ಕಲರ್. ಬೀಟ್ರೂಟೇ ಐತೇನೋ ಅನ್ನುವಷ್ಟು ಐತಿ. ಬೀಟ್ರೂಟು ಕಲರ್ ಎಷ್ಟು ಚಂದ ಇರ್ತದೆ ನೋಡ್ರಿ. ನ್ಯಾಚುರಲ್ ಕಲರ್ ಇದು. ಇದರಿಂದ ಇನ್ನೂ ಏನೇನೇನೇನೋ ಡಿಸೀಸ್ಗಳನ್ನ ಮಾಡ್ತಾರೆ. ನ್ಯಾಚುರಲ್ ಕಲರ್ ಬರ್ತದಲ್ರಿ ಇದಕ್ಕೀಗ 1 ಗ್ಲಾಸ್ ಅಷ್ಟು ಹಾಲು ಸೇರಿಸ್ಕೊತೀನಿ. 2 ಬೌಲಷ್ಟು ಬೀಟ್ರೂಟು ಮತ್ತು ಕ್ಯಾರೆಟ್ ತುರಿ ಇತ್ತಿದ್ದು. ಅದಕ್ಕೆ 2 ಬೌಲಷ್ಟು ಸಕ್ಕರೆನ ಹಾಕೋತೀನಿ. ಈಗ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಹಾಲು ಮತ್ತು ತುಪ್ಪಕ್ಕೆ ಮೆತ್ತಗಾಗಬೇಕು. ಹಿಂಗೆ ಕೈ ಆಡ್ತಾ ಇರಬೇಕು. ಇದು ಸಿಮ್ ಉರಿ ಒಳಗೆ. ಆಮೇಲೆ ಇದಕ್ಕೆ ಒಂದು ಅರ್ಧ ಬೆಂದ ಮೇಲೆ ಸಕ್ಕರೆನ ಸೇರಿಸ್ಕೊತೀನಿ. ತೋರಿಸ್ತೇನೆ ಅಂತೀನಿ ಎಷ್ಟು ಮಸ್ತ್ ಇರ್ತದೆ ನೋಡ್ರಿ. ಹೆಲ್ದಿಗೆ ಭಾಳ ಒಳ್ಳೆಯದಿದು. ಬೀಟ್ರೂಟು ಡೈರೆಕ್ಟ್ ಬ್ಲಡ್, ರಕ್ತ, ಹಿಮೋಗ್ಲೋಬಿನ್ ಕಡಿಮೆ ಇದ್ದವರು ಬೀಟ್ರೂಟನ್ನು ಸೇವನೆ ಮಾಡಬೇಕು. ಭಾಳ ಒಳ್ಳೇದು ನೋಡ್ರಿ. 2 ಕ್ಯಾರೆಟ್ ಇದ್ದರೆ ಕಣ್ಣಿಗೆ ಒಳ್ಳೆಯದು, ಬೀಟ್ರೂಟು ಎಲ್ಲ ಅದಕ್ಕೂ ಒಳ್ಳೆಯದು. ಹೊಸಬ್ರು ಯಾರು ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಲೈಕ್ ಮಾಡಿರಿ. ಲೈಕ್ ಕೊಡಿ ವಿಡಿಯೋಗಳಿಗೆ. ಲೈಕೇ ಕೊಡಲ್ಲ, ಕಮೆಂಟ್ ಹಾಕ್ತೀರಾ. ಬರೀ ಕಮೆಂಟ್ ಹಾಕಿ ಬೇಡ ಅನ್ನಂಗಿಲ್ಲ, ಲೈಕು ಕೊಡಿ ವಿಡಿಯೋಗಳಿಗೆ. ಕರೆಕ್ಟ್, ಏನೂ ಬರೋಂಗಿಲ್ಲ ಮತ್ತೇನು ಹಿಂದಿನೂ. ಹಾಂ ಕರೆಕ್ಟ್. ನೋಡಿರಿ ಈಗ ಸ್ವಲ್ಪ ಹಾಲಿಗೆ ತುಪ್ಪಕ್ಕೆ ಮೆತ್ತಗಾಯಿತು. 2 ಬೌಲ್ನಷ್ಟು ಇದು ಗಜ್ರಿದು ಬೀಟ್ರೂಟದ್ದು ತುರಿ ಇತ್ತು. ಈಗ 1 ಬೌಲ್ ಹಾಕ್ಕೊಂಡ್ಬಿಡ್ತೀನಿ ಅದಕ್ಕೆ ಸಕ್ಕರೆನ. ಇದು ಈಗ ಸಿಮ್ ಉರಿಯಲ್ಲೇ ಮೆತ್ತಗಾಗುವವರೆಗೂ ಕುದಿಸ್ಕೋಬೇಕಿದ್ದೀನಿ. ಹಿಂಗೆ ಕೈ ಆಡಿಸ್ತಾ 10 ರಿಂದ 15 ನಿಮಿಷ ಕೈ ಆಡಿಸ್ಬೇಕು. ಬೆಸ್ಟ್ ಆಗತ್ತೆ ನೋಡ್ರಿ ಇದು ಬೀಟ್ರೂಟ್ ಮತ್ತು ಕ್ಯಾರೆಟ್ ಹಲ್ವಾ. ಇದರಲ್ಲೇ ಈ ಬೌಲ್ನಿಂದ 2ರಷ್ಟು ಅದು ತುರಿ ಇತ್ತು, ಕ್ಯಾರೆಟ್ದು ಮತ್ತು ಬೀಟ್ರೂಟದ್ದು. ಈ ಬೌಲ್ನಿಂದನೇ ಒಂದು ಅಳತೆಗೆ ಒಂದು ಸಕ್ಕರೆ ತೊಗೊಂಡಿದ್ದೀನಿ. ಅದು ಕರೆಕ್ಟ್ ಆಗುತ್ತೆ. ಇರಲಿಲ್ಲಂದ್ರೆ ಸ್ವೀಟ್ ಭಾಳ ಆಗುತ್ತೆ. ನಮ್ಮ ಮನ್ಯಾಗ ಸ್ವೀಟು ಒಂದು ಅಳತೆಗೆ ತಿಂತಾರೆ, ಜಾಸ್ತಿ ತಿನ್ನಲ್ಲ. ಮಧ್ಯೆ ಹುಡುಗರು ಮಾತಾಡಿಸ್ತಾರೆ ನೋಡ್ರಿ. ನಾನು ವಿಡಿಯೋ ಮಾಡುವಾಗ ವಿಡಿಯೋ ಮಾಡ್ತಿರ್ತೀನಿ, ಮಾತಾಡಿಸ್ತಾರೆ. ಏನಾದರೂ ಮಾತಾಡಿದರೆ ಕ್ಷಮೆ ಇರಲಿ. ನೋಡ್ರಿ ಈಗ ಹೆಂಗೆ ರಸ ಬರ್ತದೆ ನೋಡ್ರಿ. ಇದು ಕ್ಯಾರೆಟ್ದು ಬೀಟ್ರೂಟದ್ದು ಎಲ್ಲ ಸಕ್ರೆ ಕರಿಗಿ ಬಿಡ್ತೀವಿ. ಈಗ ಸಕ್ರೆ ಪಾಕ ಬಂದವ್ರ ಥರ ಆಗಬೇಕು. ಅದರೊಳಗೇ ಇದು ಮೆತ್ತಗಾಗ್ತದೆ. ಇದು ಕ್ಯಾರೆಟ್ದು ಬೀಟ್ರೂಟದ್ದು ತುರಿ ಎಲ್ಲ ಮೆತ್ತಗಾಗ್ಬಿಡ್ತದೆ. ಕಲರ್ ಎಷ್ಟು ಚೆನ್ನಾಗಿ ಬಂತು ನೋಡ್ರಿ. ಇದಕ್ಕೆ ಒಂದು 10 ರಿಂದ 15 ನಿಮಿಷ ಕುದಿಸಿಬಿಟ್ಟು ಡ್ರೈ ಫ್ರೂಟ್ಸ್ನ ಹಾಕೋತೀನಿ. ನೋಡ್ರಿ ಸಕ್ಕರೆ ಹಾಕಿಂದ ಈ ಥರ ಸಕ್ಕರೆ ಪಾಕದಾಗ ಕುದಿಬೇಕಿದು. ಕುದ್ದು ಗಟ್ಟಿ ಆಗಬೇಕು. ಒಂದು ಹದಕ್ಕೆ ಗಟ್ಟಿ ಆದಮೇಲೆ ಇದು ಕ್ಯಾರೆಟ್ ಮತ್ತು ಬೀಟ್ರೂಟ್ ಹಲ್ವಾ ರೆಡಿ ಆಗುತ್ತೆ. ತೋರಿಸ್ತೀನಿ ನಿಮಗೆ. ಲಾಸ್ಟಿಗೆ ಡ್ರೈ ಫ್ರೂಟ್ಸ್ ಹಾಕ್ತೀನಿ, ಏಲಕ್ಕಿ ಪೌಡ್ರ್ ಹಾಕ್ತೀನಿ. ನೋಡ್ರಿ ಇಲ್ಲೇ ನಾನು ಒಣ ದ್ರಾಕ್ಷಿ ತೊಗೊಂಡೆ, ಗೋಡಂಬಿ, ಬಾದಾಮ್, ಪಿಸ್ತಾ ಹಾಗೂ ಏಲಕ್ಕಿ. ಫ್ರೆಂಡ್ಸ್ ಎಲ್ಲ ನೀರು ಬಿಟ್ಟಿತ್ತಲ್ಲ, ಎಲ್ಲ ನೀರು ಹೋಗ್ಬಿಡ್ತು. ಕುದ್ದು ಕಡಿಮೆ ಆಯ್ತು ನೋಡ್ರಿ. ಈಗ ಇದಕ್ಕೆ ಡ್ರೈ ಫ್ರೂಟ್ಸನ್ನ ಹಾಕೊಂಡ್ಬಿಡ್ತೀನಿ.
ಒಂದಿಷ್ಟು ದ್ರಾಕ್ಷಿ. ಈಗ ತಿರುವಾಡಿ ಒಂದು ಸ್ವಲ್ಪನೇ ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ರೆಡಿ ಆಯ್ತು ನೋಡ್ರಿ. ಇದೀಗ ಡ್ರೈ ಫ್ರೂಟ್ಸ್ನ ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ ನೋಡ್ರಿ. ಕಲರ್ ಅಂತೂ ಎಷ್ಟು ಮಸ್ತ್ ಬೆಸ್ಟ್ ಬಂತು ನೋಡ್ರಿ. ಇದು ನೀವು ಒಂದು ಈ ಸ್ವೀಟನ್ನು ಹಲ್ವಾನ ಮನೆಯಲ್ಲಿ ಟ್ರೈ ಮಾಡಿರಿ, ಚೆನ್ನಾಗಿರ್ತದೆ. ಚಿಕ್ಕ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಆಯ್ತು, ಇದೀಗ ಸರ್ವ್ ಮಾಡಿ ತೋರಿಸ್ತೀನಂತ ನೋಡ್ರಿ. ಎಷ್ಟು ಮಸ್ತ್ ಆಗ್ಯದ ನೋಡ್ರಿ. ಬೀಟ್ರೂಟ್ ಮತ್ತು ಕ್ಯಾರೆಟ್ ಹಲ್ವಾ ಭಾರಿ ಟೇಸ್ಟಿಯಾಗಿರ್ತದೆ ನೋಡ್ರಿ. ಡೈರೆಕ್ಟ್ ರಕ್ತನ ಇದನ್ನು ತಿಂದರೆ ಹಿಮೋಗ್ಲೋಬಿನ್ ಕಡಿಮೆ ಇದ್ದವರು ತಿನ್ಬೋದು. ವಾರದಾಗ ಒಂದು ಸರ್ತಿ ಮಾಡಿಕೊಂಡು ಭಾಳ ಚೆನ್ನಾಗಿರ್ತದೆ ನೋಡ್ರಿ ಇದು ಹಲ್ವಾ. ನೀವು ಒಂದು ಸರ್ತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿರಿ. ನಾನು ಹೆಂಗೆ ಮಾಡಿದೆ ಅಂತ ಕಮೆಂಟ್ ಒಳಗೆ ಹೇಳ್ರಿ. ಲೈಕ್ ಮಾಡಿರಿ ವಿಡಿಯೋಗಳನ್ನು. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.